ಜನನಿ ಮೇಲೆ ಅಪವಾದ ಬಂದಿರೋ ವಿಷಯದ ಬಗ್ಗೆ ನಾವ್ ಯಾರು ವಾದ ಮಾಡೋದು ಬೇಡ. ಇದೆಲ್ಲ ಹೇಗಾಯ್ತು? ನಾನೇ ಮಾಡಿದೀನಿ ಅಂತ ಪ್ರೀತು ನಂಬೋ ತರ ಅದ್ ಹೇಗ್ ಸಂದರ್ಭ ಸೃಷ್ಟಿ ಆಯ್ತು ನನಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ಪ್ರೀತು ಆಡಿದ್ವು ಅಂತೊಂದು ಮಾತು, ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ನನ್ನನ್ನ ಎಳ್ಕೊಂಡು ಹೋಗಿದ್ದು ನೆನ್ಸ್ಕೊಂಡ್ರೆ ಈಗ್ಲೂ ನನಗೆ ಭಯ ಆಗುತ್ತೆ. ಆದ್ರೆ ನೀವ್ ನನ್ ಪರವಾಗಿ ನಿಲ್ದೇ ಇದ್ದಿದ್ರೆ ಬಹುಶಃ ಇವತ್ತು ನಾನು ಬೀದಿಲಿ ಇರ್ತಿದ್ದೆ ಅನ್ಸುತ್ತೆ. ಅಪ್ಪನ ಮನೆಗೆ ಹೋಗು ಅಂತ ಹೇಳ್ದ, ಅಲ್ಲಿ ಹೋಗಿದ್ರು ನನ್ ಏನಂತ ಉತ್ತರ ಕೊಡ್ಬೇಕಿತ್ತು? ನೀವ್ ನನ್ ಮಾಡಿರೋ ಸಹಾಯಕ್ಕೆ ಜೀವನ ಪರ್ಯಂತ ನಿಮಗೆ ರೂಢಿಯಾಗಿರ್ಬೇಕು. ನೀವ್ ಯಾವತ್ತಿದ್ರು ನನ್ನ ತಂಗಿನೇ. ನಿಮ್ಮನ್ ಮನೆಯಿಂದ ಹೊರಗೆ ಕಳ್ಸಿ ನಾನ್ ತಾನೇ ಹೇಗ್ ನೆಮ್ಮದಿಯಾಗಿರೋದಕ್ಕಾಗತ್ತೆ ಹೇಳಿ? ಇಡೀ ಮನೆಯವರೇ ಅಲ್ಲ, ನನ್ ಗಂಡನು ನನ್ನ ವಿರುದ್ಧ ನಿಂತ್ರು ನನ್ ಪರವಾಗಿ ನಿಂತಿದ್ದು ನೀವೊಬ್ರೆ. ಆದ್ರೆ ನಿಮ್ ಬಗ್ಗೆನೆ ನಾನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ ಮಾಡಿದ ತಪ್ಪನ್ನ ಕ್ಷಮಿಸಿ ಪಾರ್ವತಿ ಅವರೇ. ತಪ್ಪನ್ನ ಯಾರು ಮಾಡಲ್ಲ ಹೇಳಿ? ಮನುಷ್ಯ ಅಂದ್ಮೇಲೆ ಈ ಕೋಪ, ತಾಪ, ಮನಸ್ತಾಪ ಎಲ್ಲ ಸಹಜ ಅಲ್ವಾ? ಆದ್ರೆ ನನಗೆ ನಿಮ್ಮೇಲೆ ಬಂದಿದ್ದು ಬರೀ ಕೋಪ ಅಲ್ಲ, ಅಸಹನೆ, ಅಸೂಹೆ ಎಲ್ಲ ಒಟ್ಟೊಟ್ಟಿಗೆ ಬಂದಿತ್ತು. ಅದು ಮತ್ತೊಬ್ರು ಮಾತು ನನ್ನ ಮನಸ್ಸನ್ನ ಹಾಳು ಮಾಡ್ತು. ಯಾರೇನೇ ಹೇಳಿದ್ರು ನಮ್ಮ ಮನ್ಸು ನಮ್ಮ ಹಿಡಿತದಲ್ಲಿದ್ರೆ ಆಗ ಯಾವ ಅನುಮಾನನೂ ಬರಲ್ಲ. ಒಂದ್ ವೇಳೆ ಬಂದ್ರು ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೋಬಹುದು. ಆದ್ರೆ ಈ ವಿಚಾರದಲ್ಲಿ ನೀವು ಎಡವಿದ್ದೀರಾ. ಅದೇನಂತ ದೊಡ್ಡ ಅಪರಾಧ ಅಲ್ಲ ಬಿಡಿ. ಈಗ್ಲಾದ್ರೂ ನನ್ ಮೇಲಿರೋ ಅನುಮಾನಕ್ಕೆ, ಗೊಂದಲಕ್ಕೆ ತೆರೆ ಬಿತ್ತಲ್ಲ, ಅಷ್ಟು ಸಾಕು ಬಿಡಿ. ಹಾಗೆ ನಿಮ್ಮ ಮನ್ಸ್ಗೂ ನೆಮ್ಮದಿ ಆಯ್ತು ತಾನೆ? ಯಾವ್ಯಾವ ಸಂದರ್ಭದಲ್ಲಿ ನೀವು ವಿನಾಕಾರಣ ನನ್ನ ಮೇಲೆ ರೇಗ್ತಿದ್ರೋ ಅದೆಲ್ಲ ನನಗೆ ನೆನಪಿದೆ. ಆ ಸಂದರ್ಭದಲ್ಲಿ ನನ್ನ ಮನ್ಸ್ಗೂ ಬೇಜಾರಾಗಿತ್ತು. ಆದ್ರೆ ಇವತ್ತಲ್ಲ ನಾಳೆ ನೀವು ಸರಿ ಹೋಗ್ತೀರಾ ಅನ್ನೋ ನಂಬಿಕೆ ನನಗಿತ್ತು. ಅದು ಇವತ್ತು ಸಾಬೀತಾಯ್ತು. ಕಟ್ಟಿರೋ ಮನೆನೇ ಬಿರುಕು ಬಿಡುತ್ತಂತೆ. ಹೀಗಿರೋವಾಗ ಮನೇಲಿರೋ ಮನ್ಸುಗಳಲ್ಲಿ ಬಿರುಕು ಬೀಳಲ್ವಾ? ನಾವ್ ಯಾವತ್ತಿದ್ರೂ ಓರ್ಗಿತ್ತಿರಲ್ಲ, ಅಕ್ಕ ತಂಗಿರು. ಈ ಮಾತನ್ನ ನಾನು ನಿಮ್ಗೆ ತುಂಬಾ ಸಲ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈಗಾಗಿರೋ ಕಹಿ ಘಟನೆಗಳನ್ನ ಮನ್ಸಲ್ಲಿಟ್ಕೊಂಡು ನೊಂದ್ಕೊಳ್ಳೋ ಬದಲು ನಂಬಿಕೆ ಅನ್ನೋ ದೋಣಿಲಿ ನಾವೆಲ್ಲರೂ ಸಾಗೋಣ. ನಾನು ನಿಮಗೆ ಅಷ್ಟೆಲ್ಲ ನೋವು ಕೊಟ್ರು ನನ್ನ ಬಗ್ಗೆ ಇಷ್ಟು ಕನಿಕರ ತೋರಿಸ್ತಿದ್ದೀರಲ್ಲ. ನಾನು ಮಾಡಿರೋ ಈ ತಪ್ಪಿಗೆ ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು. ಅಯ್ಯೋ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ ಜನನಿ ಅವ್ರೆ? ಹೌದು,
ನನ್ನ ತಪ್ಪಿಗೆ ಪ್ರಾಯಶ್ಚಿತ ಅಂದ್ರೆ ಅದು ನಿಮ್ ಕ್ಷಮೆ, ಅದು ನಿಮ್ ಕಾಲಿಗೆ ಬಿದ್ದ ಕೇಳ್ಬೇಕು. ಇಲ್ಲ ಅಂದ್ರೆ ಆ ದೇವ್ರು ಕೂಡ ನನ್ನ ಮೆಚ್ಚಲ್ಲ. ದಯವಿಟ್ಟು ನನ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ನಿಮ್ ತಂಗಿಯಾಗಿ ಒಳ್ಳೆತನದಿಂದ ಇರೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಡ್ತೀರಾ ಪಾರ್ವತಿಯವರೇ? ನೀವು ತಪ್ಪು ಮಾಡಿದ್ದೀರಾ, ಅದನ್ನ ನಾನು ಕ್ಷಮಿಸಿದ್ದೀನಿ ಅಂತ ಆಗ್ಲೇ ಹೇಳ್ದೆ ತಾನೆ. ಅದು ಅಲ್ಲದೆ ನೀವು ಯಾವತ್ತಿದ್ರು ನನ್ನ ತಂಗಿನೇ, ನಾನು ಯಾವತ್ತಿದ್ರು ನಿಮ್ಮ ಅಕ್ಕನೇ. ನಿಮ್ಮ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ನೀವು ಮಾಡಿರೋ ತಪ್ಪನ್ನ ನನ್ನ ಮನಸಾರೆ ಕ್ಷಮಿಸಿದ್ದೀನಿ. ಹಾಗೆ ಇವತ್ತಲ್ಲ, ಇನ್ನು ಮುಂದೆ ಯಾರೇ ನಿಮ್ಮ ವಿರುದ್ಧವಾಗಿ ನಿಂತರೂ ನಾನು ನಿಮ್ಮ ಪರವಾಗಿ ನಿಲ್ತೀನಿ. ಯಾಕೆ ಅಂದರೆ ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರೀತು, ನನಗೆ ಪಾರ್ವತಿ ಹೇಳಿದ್ದು ಸರಿ ಅಂತ ಅನಿಸ್ತಾ ಇದೆ. ಜನನಿದು ಇದರಲ್ಲಿ ಯಾವ ತಪ್ಪು ಇಲ್ಲ. ಇನ್ಫ್ಯಾಕ್ಟ್ ಪಾರ್ವತಿ ಮೇಲೆ ಅಟ್ಯಾಕ್ ಮಾಡಕ್ಕೆ ಬಂದವನು ಬಂದಿದ್ದು ಬೈಕಲ್ಲಿ. ಜನನಿಗೆ ಬೈಕೆ ಓಡ್ಸೋಕೆ ಬರಲ್ವಲ್ಲ. ಅದು ಅಲ್ಲದೆ ಜನನಿ ಹೈಟ್ಗೂ ಆ ವ್ಯಕ್ತಿ ಹೈಟ್ಗೂ ಮ್ಯಾಚೇ ಆಗಲ್ಲ. ನಾವು ಹೀಗೆ ಯಾಕೆ ಯೋಚನೆ ಮಾಡಲಿಲ್ಲ? ಆದರೆ ಇತ್ತೀಚೆಗೆ ಜನನಿಗೆ ಅದಕ್ಕೇನು ಕಂಡ್ರೆ ಆಗ್ತಿರ್ಲಿಲ್ಲ ಬ್ರೋ. ಅದು ಯಾರು ತಲೆ ಕೆಡಿಸಿದ್ರು ಗೊತ್ತಿಲ್ಲ. ಹಗ್ಗ ಯಾಕೋ ನನ್ನ ಕುತ್ತಿಗೆಗೆ ಸುತ್ಕೊಳ್ಳೋ ಹಂಗಿದೆಯಲ್ಲಪ್ಪ. ಅವಳಿಗೆ ಎಷ್ಟು ಮಟ್ಟಿಗೆ ಅದಕ್ಕೆ ಮೇಲೆ ಕೋಪ ಆಯ್ತು ಅಂದ್ರೆ ಫೋಟೋ ಸುಡೋ ಲೆವೆಲ್ಗೆ. ಆದರೆ ಕಾರಣ ಏನಂತಾನೆ ಗೊತ್ತಾಗ್ತಿಲ್ವಲ್ಲ ಬ್ರೋ. ಕಾರಣ ಏನೇ ಇರ್ಬೋದು ಪ್ರೀತಿ, ಆದರೆ ಜನನಿ ಮೇಲೆ ನಂಬಿಕೆ ಕಳ್ಕೊಳ್ಳೋ ಹಾಗಾಗಬಾರ್ದು. ಹೌದು ಯಜಮಾನ್ರೆ, ದುಶ್ಮನ್ ತರ ಇದ್ದೋರು ದೋಸ್ತಿಗಳಾಗ್ಬಿಟ್ರಲ್ಲ. ಇನ್ನು ನನ್ನ ಸಪೋರ್ಟಿಗೆ ಯಾರು ಇರ್ತಾರೆ? ನಡೆದಿರೋ ಕಹಿ ಘಟನೆನೆಲ್ಲ ಮರೆತು ನಾವೆಲ್ಲರೂ ಹೇಗಿದ್ವೋ ಇನ್ ಮುಂದಕ್ಕೂ ಹಾಗೆ ಒಗ್ಗಟ್ಟಾಗಿರೋಣ ಅಲ್ವಾ ಜನನಿಯವರೇ? ಪ್ರೀತು, ಜನನಿ ಯಾರ ಮಗಳು? ನಿಮ್ಮ ಮಾವ ವೀರಯ್ಯ ದೇವನ್ ಮಗಳು. ಅವಳಿಗೆ ಅವ್ರ ಥರ ಕೋಪ ರೋಷ ಇರೋದು ಸಹಜ. ಆದರೆ ಅವರಿಗಿಲ್ದಿರೋ ಕ್ರೌರ್ಯ ಇವಳಿಗೆ ಹೇಗೆ ಬರೋದಕ್ಕೆ ಸಾಧ್ಯ? ಪ್ರೀತು, ನಿನಗೆ ಪಾರ್ವತಿ ಮೇಲೆ ಅತ್ತಿಗೆ ಅನ್ನೋ ಪ್ರೀತಿ ಗೌರವ ಹೆಚ್ಚಾಗೇ ಇದೆ. ಅದನ್ನ ನಾನು ಒಪ್ತೀನಿ. ಆದರೆ ಕೆಲವೊಂದು ಸಲ ಎಮೋಷ್ನಲ್ ಆಗಿ ಯೋಚನೆ ಮಾಡೋಕ್ಕಿಂತ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಇದಕ್ಕೂ ಮೊದಲು ಪಾರುನ ಯಾರೋ ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿ ನನಗೆ ಬ್ಲ್ಯಾಕ್ ಮೇಲ್ ಮಾಡಲಿಲ್ವಾ? ಯಜಮಾನ್ರೆ ಏನು ಹೇಳ್ತಾ ಇದ್ದೀರಾ? ಹೌದು ಪಾರು, ಅವತ್ತು ನನಗೆ ಮೀಟಿಂಗ್ ಇದ್ದ ದಿನ ನಾವಿಬ್ಬರು ದೇವಸ್ಥಾನಕ್ಕೆ ಹೋದಾಗ ನೀನು ನಾನು ಸ್ವಲ್ಪ ಇಲ್ಲೇ ಇದ್ದು ಹೋಗ್ತೀನಿ ಅಂತ ಹೇಳಿದ್ದೆ, ನೆನಪಿದ್ಯಾ? ಹೌದು ಹೇಳ್ದೆ. ನಿನ್ನ ಅಲ್ಲಿ ಬಿಟ್ಟು ಆಫೀಸ್ಗೆ ಹೋಗುವಾಗ ನನಗೊಂದು ಕಾಲ್ ಬಂತು. ನಿನ್ನ ಹೆಂಡತಿ ಪಾರ್ವತಿ ನನ್ನ ಕಸ್ಟಡಿಯಲ್ಲಿದ್ದಾಳೆ. ಇಷ್ಟೆಲ್ಲ ಆಯ್ತಾ? ಅದಕ್ಕೆ ನನಗೆ ಅವತ್ತು ಮೀಟಿಂಗ್ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಅಣ್ಣ, ನೀವಿಬ್ರು ಈ ವಿಷಯನ ಯಾಕೆ ಮುಚ್ಚಿಟ್ರಿ? ಈ ವಿಷಯನ ಮಾಮಿಗೆ ಹೇಳೋದು ಬೇಡ ಅಂತ ಬ್ರೋನೇ ಹೇಳಿದ್ರು. ಯಾಕೆ? ಯಾರು ಅವತ್ತು ಅಪ್ಪನೂ ಮನೇಲಿರಲಿಲ್ಲ. ಅಮ್ಮಂಗೆ ಸುಮ್ಮನೆ ಈ ವಿಷಯ ಗೊತ್ತಾಗಿ ಅವ್ರಿಗೆ ಏನೇನೋ ಯೋಚನೆ ಮಾಡಿ ಹೆಲ್ತ್ ಹಾಳಾಗಬಾರ್ದು ಅಂತ ಅವರಿಂದ ವಿಷಯ ಮುಚ್ಚಿಟ್ವಿ. ಅದಾದಮೇಲೆ ನಿನ್ನ ಮುಖ ಸುಟ್ಟೋಗ್ಲಿ ಅನ್ನೋ ಕೆಟ್ಟ ಉದ್ದೇಶ ಇಟ್ಕೊಂಡು
ನಿನ್ನ ಮುಖಕ್ಕೆ ಡೇಂಜರಸ್ ಕೆಮಿಕಲ್ ಎರಚೋಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನು ಜನನಿ ಮೇಲೆ ಹಾಕೋಕ್ಕೆ ಪ್ರಯತ್ನವೂ ಪಟ್ಟಿದ್ದಾರೆ. ಅದಕ್ಕೆ ಜನನಿ ನಂಬರ್ನ ಯೂಸ್ ಮಾಡಿಕೊಂಡು ಅವಳ ನಂಬರಿಂದನೇ ಆ ಇಂಡಸ್ಟ್ರಿ ರಾ ಮೆಟೀರಿಯಲ್ ಸಪ್ಲೈ ಮಾಡೋರ ನಂಬರ್ಗೆ ಇದೇ ಕೆಮಿಕಲ್ ಬೇಕು ಅಂತ ಮೆಸೇಜ್ ಮಾಡಿದ್ದಾರೆ. ಜನನಿ ನಿನಗೆ ಅಂತ ತಂದ ಜಾಕೆಟು ಹೇಗೋ ಆ ಕ್ರಿಮಿನಲ್ಗಳ ಕೈ ಸೇರಿದೆ. ನಮ್ಮ ಮನೆ ನೆಮ್ಮದಿ ಹಾಳು ಮಾಡಬೇಕು ಅಂತ ಇದನ್ನೆಲ್ಲ ಯಾರೋ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಪ್ರೀತು. ಅಷ್ಟಕ್ಕೂ ಅವ್ರ ಉದ್ದೇಶ ಆದ್ರೂ ಏನಾಗಿರ್ಬೋದು ಬ್ರೋ? ನಮ್ಮಲ್ಲಿರೋ ಒಗ್ಗಟ್ಟನ್ನ ಹೊಡಿಬೇಕು ಅನ್ನೋದು. ಬಟ್ ಅದಕ್ಕೆ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ದಾರೆ? ಅವ್ರ ನಿಜವಾದ ಟಾರ್ಗೆಟೇ ಪಾರ್ವತಿ. ಆದರೂ ಜನನಿ ಹೆಸರನ್ನ ಇದರಲ್ಲಿ ಯೂಸ್ ಮಾಡಿದ್ರೆ ನಾವು ಅವಳನ್ನ ತಪ್ಪಿತಸ್ಥೆ ಅಂತ ನಂಬ್ತೀವಿ ಅಂತ ಅದು ಹೇಗೆ ಅಂದ್ಕೊಂಡ್ರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನಗನ್ಸೋ ಪ್ರಕಾರ ಜನನಿಗೆ ಪಾರು ಮೇಲೆ ಶುರುವಾಗಿದ್ದ ಅಸಮಾಧಾನ ಅವ್ರಿಗೆ ಗೊತ್ತಾಗಿದೆ. ಹೇಗೆ ಬ್ರೋ? ಅದೇ ಗೊತ್ತಾಗ್ತಾ ಇಲ್ಲ ಪ್ರೀತು. ಮೋಸ್ಟ್ಲಿ ಈ ಅಟ್ಯಾಕ್ ಅನ್ನೋ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ಅದನ್ನು ಜನನಿ ಮೇಲೆ ಹಾಕಿ ನಮ್ಮ ಮಧ್ಯೆ ಇರೋ ಒಗ್ಗಟ್ಟನ್ನ ಒಡೆಯೋ ಉದ್ದೇಶ ಅವ್ರದ್ದಾಗಿತ್ತು ಅಂತ ಅನಿಸುತ್ತೆ. ಮೊದಲು ಎಸ್ಕೇಪ್ ಆಗ್ಬಿಡ್ಬೇಕು. ಪಾರ್ವತಿ ಮುಖ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಅವ್ರದ್ದಾಗಿದೆ ಅಂದರೆ ಅವ್ರು ತುಂಬ ಡೇಂಜರಸ್ ಇರಬೇಕು. ಅಲ್ಲದೆ ಪಾರು ಬ್ರ್ಯಾಂಡ್ ಅಂಬಾಸಿಡರ್ ಆಗಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್ ಆಗಿರ್ಬೋದು. ಅವ್ರು ಯಾರು? ಅವ್ರ ಉದ್ದೇಶ ಏನು? ಇದು ನಾವು ಕಂಡುಹಿಡಿಯಲೇಬೇಕು. ಪಾರು, ಅಲ್ಲಿವರೆಗೂ ನೀನೊಬ್ಬಳೇ ಹೊರಗೆ ಎಲ್ಲೂ ಓಡಾಡಬೇಡ. ಹಾಗೆ ಇನ್ನು ಮುಂದೆ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಅದೇನೇ ಮನಸ್ತಾಪಗಳು ಬಂದರೂ ನಾವು ಮಾತಾಡಿ ಬಗೆಹರಿಸ್ಕೊಳ್ಳೋಣ. ಆಯ್ತೇನಮ್ಮ? ಸರಿ ಭಾವ. ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ಮೊದಲು ನಮ್ಮಲ್ಲಿ ನಂಬಿಕೆ ಇರಬೇಕು. ಯಾರು ಯಾರನ್ನೂ ಬಿಟ್ಕೊಡ್ಬಾರ್ದು. ಆಯ್ತಾ? ಅಯ್ಯೋ ದೇವ್ರೆ, ಎಲ್ರಿಗೂ ನನ್ನ ಮೇಲೆ ಎಲ್ಲಿ ಡೌಟ್ ಬರುತ್ತೋ ಅಂತ ಹೆದರ್ ಬಿಟ್ಟಿದೆ. ಸದ್ಯ ನನ್ನ ಮೇಲೆ ಯಾರಿಗೂ ಡೌಟ್ ಬರಲಿಲ್ಲ. ಮೈಸಂದ್ರದ ಮಾರಮ್ಮ, ನೀನೇ ನನ್ನನ್ನು ಕಾಪಾಡಿದೆ. ಈ ಟೆನ್ಷನಲ್ಲಿ ನನಗೆ ರಾತ್ರಿ ಎಲ್ಲ ನಿದ್ದೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಅಪ್ಪ ದೇವ್ರೆ, ನನಗೆ ನೆಮ್ಮದಿಯಾಗಿ ನಿದ್ದೆ ಬರೋ ಥರ ಮಾಡಪ್ಪ. ಭಯದಲ್ಲೇ ಸಾಯ್ತಾ ಇರ್ತೀನಿ. ನೀನು ಕೊಟ್ಟಿರೋ ಕ್ಯಾಮ್ರಾನ ತೆಗೆದಿಟ್ಬಿಟ್ಲು. ಬಾ ದೇವ್ರೆ, ನನ್ಗಿವತ್ತು ರಾತ್ರಿ ಕಣ್ ತುಂಬ ನಿದ್ದೆ ಬರೋ ಹಾಗೆ ಮಾಡಪ್ಪ. ಇವಳು ಇದೇ ರೀತಿ ಮುಂದೇನು ಮಾಡಿದ್ರೆ ಏನ್ ಮಾಡೋದು? ಅದಕ್ಕೂ ಒಂದು ದಾರಿ ಇದೆ. ಅಪ್ಪ ದೇವ್ರೆ, ದೊಡ್ಡ ಗಂಡಾಂತರದಿಂದ ನಾನು ಪಾರ್ ಮಾಡಿದೆ. ಅದಕ್ಕೆ ಹೇಳೋದು ದೊಡ್ಡವರು, ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಹೋಗ್ಬೇಕು, ಪೂಜೆ ಮಾಡಿಸ್ಬೇಕು ಅಂತ. ಇನ್ಮೇಲೆ ಹೋಗಿ ಬರೋದೇ ಒಳ್ಳೇದು.
बम बम भोलेनाथ। ಗುರುಗಳೇ ಆಶೀರ್ವಾದ ಮಾಡಿ ಗುರುಗಳೇ. ಕೂಷ್ಮಾಂಡಗ್ರಹ ಬೇತಾಳ ಮಾರಿ ಗಣ ವಿಭಂಜನಾಯ ನಮಃ. ಹಂಗಂದ್ರೆ ಏನ್ ಗುರುಗಳೇ, ಅರ್ಥನೇ ಆಗ್ಲಿಲ್ಲ. ನೀನೀಗ ಸಂಕಟದ ಪರಿಸ್ಥಿತಿಲಿ ಇದೆಯಾ ಅಂತ ನಿನ್ನ ಜಾತಕ ಹೇಳುತ್ತಿದೆ ಮಗಳೇ. ಓ ಮೈ ಗಾಡ್ ಸಿಂಡ್ರಲ್ಲ, ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಗುರುಗಳೇ. ನಿನ್ನೆಯಿಂದ ಯಾಕೋ ನನ್ ಟೈಮೇ ಸರಿ ಇಲ್ಲ ಗುರುಗಳೇ. ಯಾರೋ ಮಾಡಿರೋ ತಪ್ಪಿಗೆ ಅನ್ಯಾಯವಾಗಿ ನಾನ್ ಸಿಕ್ಕಾಕೊಳ್ತಾ ಇದ್ದೀನಿ. ಈಗ್ಲೂ ಅದೇ ಭಯದಲ್ಲಿ ಒದ್ದಾಡ್ತಾ ಇದ್ದೀನಿ ಗುರುಗಳೇ. ಆಗಿರೋ ತಪ್ಪಿಗೆ ನಾನೇ ಕಾರಣ ಅಂತ ಗೊತ್ತಾಗಿ ಎಲ್ಲಿ ನನ್ನನ್ನ ಮನೆಯಿಂದ ಹೊರಗಾಕ್ಬಿಡ್ತಾರೋ ಅಂತ ಭಯ ಶುರುವಾಗ್ಬಿಟ್ಟಿದೆ. ಅದಕ್ಕೆ ಅದೇ ಆತಂಕದಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೆ. ದೇವ್ರ ತರ ನೀವೇ ಬಂದ್ಬಿಟ್ರಿ. ದಯವಿಟ್ಟು ನೀವೇ ನನ್ನನ್ನ ಕಾಪಾಡ್ಬೇಕು ಗುರುಗಳೇ, ಕಾಪಾಡ್ಬೇಕು. ಇನ್ನು ಯಾರೂ ನಿನ್ನನ್ನು ಕಾಪಾಡಲು ಸಾಧ್ಯವೇ ಇಲ್ಲ. ಇನ್ನು 3 ದಿನದಲ್ಲಿ ನಿನ್ನ ಸಾವು. ಬರೆದಿಟ್ಟುಕೋ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನ್ ಹೇಳ್ತಿದ್ರ ಗುರುಗಳೇ? ನಾನ್ ಸಾಯ್ತೀನ? ಅಪ್ಪ ದೇವ್ರೆ, ಎಂತೆಂತ ಪಾಪ ಕರ್ಮ ಮಾಡಿರೋರ್ನೆಲ್ಲ ಇನ್ನೂ ಭೂಮಿ ಮೇಲೆ ಬದುಕ್ತಿದ್ಯಾ. ನಾನೊಂಚೂರು ತಪ್ಪೇ ಮಾಡ್ದಿರೋ ಇಂಥ ಪಾಪದ ಹೆಣ್ಣಿಗೆ ಸಾವು ಕೊಡ್ತಾ ಇದೆಯಲ್ಲ, ಇದು ನಿನಗೆ ನ್ಯಾಯ ಅನ್ಸುತ್ತಾ? ಗುರುಗಳೇ, ಇದರಿಂದ ನೀವೇ ನನ್ನನ್ನ ಕಾಪಾಡ್ಬೇಕು. ನಿನ್ನ ಸಾವು ಹತ್ತಿರ ಬರುತ್ತಿರುವುದಕ್ಕೆ ನಾನು ನಿನಗೆ ಕೊಟ್ಟ ತಾಯ್ತವೇ ಕಾರಣ. ಅದನ್ನು ಕೊರಳಿನಿಂದ ಏತಕ್ಕೆ ತೆಗೆದೆ? ಅಯ್ಯೋ, ನಾನೆಲ್ಲಿ ತೆಗ್ದಿದ್ದೀನಿ ಗುರುಗಳೇ? ಇಲ್ಲೇ ಇದೆಯಲ್ಲ. ರಾತ್ರಿ ಏನೋ ಟೆನ್ಷನ್ ಅಲ್ಲಿ ಇದ್ದೆ, ಆ ಟೆನ್ಷನ್ ಅಲ್ಲಿ ತೆಗ್ದಿಟ್ಬಿಟ್ಟಿದ್ದೀನಿ. ಆದ್ರೆ ನನ್ ರೂಮಲ್ಲಿ ಸೇಫ್ ಆಗಿದೆ ಗುರುಗಳೇ. ಇಷ್ಟು ದಿನ ನಿನ್ನನ್ನು ಕಾಪಾಡಿದ್ದೆ ನಾನು ಶಕ್ತಿ ತುಂಬಿಕೊಟ್ಟಿದ್ದ ತಾಯ್ತ. ಅದು ಕಡೆಯವರೆಗೂ ನಿನ್ನ ಕೊರಳಲ್ಲೇ ಇರಬೇಕು. ತೆಗೆದರೆ ನಿನ್ನ ಸಾವು ಖಚಿತ. ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗುರುಗಳೇ. ಈಗ ಮನೆಗೆ ಹೋದ ತಕ್ಷಣನೇ ಆ ತಾಯ್ತ ಹಾಕೊಂಡ್ಬಿಡ್ತೀನಿ. ಆದ್ರೆ ಸಾವಿಂದ ನನ್ನನ್ನ ಪಾರ್ ಮಾಡಿ ಗುರುಗಳೇ. ನೀನು ಎಷ್ಟು ಬೇಗ ಅದನ್ನು ಧರಿಸುತ್ತೀಯೋ ನಿನಗೆ ಒಳ್ಳೆಯದು. ನೀನು ಸಾವಿನ ದವಡೆಯಿಂದ ಪಾರಾಗುತ್ತೀಯ. ಈ ಕ್ಷಣವೇ ನೀನು ಮನೆಗೆ ಹೋಗಿ ಯಾರಿಗೂ ಕಾಣದಂತೆ ನಾನು ಶಕ್ತಿ ತುಂಬಿಕೊಟ್ಟಿರುವ ತಾಯ್ತವನ್ನು ಧರಿಸಿಕೊ. ಕೂಡಲೇ ಸಾವಿನ ದವಡೆಯಿಂದ ಪಾರಾಗುತ್ತೀಯ. ಒಡವೆ ಹಾಕೊಳ್ದಿದ್ರು ಪರವಾಗಿಲ್ಲ, ಮೊದ್ಲು ಹೋಗಿ ಆ ತಾಯ್ತ ಹಾಕೊಳ್ತೀನಿ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ. ಅದೇ ಜಾಮಿನಿ ಚಿಕ್ಕಮ್ಮ ಅಲ್ವಾ? ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಜೊತೆಗೆ ಯಾರೋ ಸಾಧು ಬೇರೆ ಇದ್ದ ಹಾಗಿತ್ತು. ಯಾರವರು? ಚಿಕ್ಕಮ್ಮ ಅವ್ರ ಹತ್ರ ಏನ್ ಮಾತಾಡ್ತಾ ಇದ್ದಾರೆ? ಮೊದಲೇ ಶತ್ರುಗಳ ಕಾಟ ಜಾಸ್ತಿ ಆಗಿದೆ, ಅಂತದ್ರಲ್ಲಿ ಒಬ್ರೆ ಯಾಕೆ ಹೊರಗೆ ಬಂದಿದ್ದಾರೆ? ಆಯ್ತು ಮಗಳೇ, ಇಷ್ಟಾರ್ಥ ಸಿದ್ಧಿರಸ್ತು. ಚಿಕ್ಕಮ್ಮ, ಅರೆ ಆದಿ, ನೀನ್ ಯಾವಾಗ ಬಂದ್ಯಪ್ಪ? ನಾನು ಇವಾಗ ಬಂದೆ. ಅದರಲ್ಲಿ ಯಾರವರು? ಅವರ ದೊಡ್ಡ ಗುರುಗಳು ಕಣಪ್ಪ ಆದಿತ್ಯ. ನಿಮ್ಗೆ ಹೇಗೆ ಪರಿಚಯ? ಅಯ್ಯೋ, ಅದೊಂದು ದೊಡ್ಡ ಕತೆ. ನಾನೊಂದ್ಸಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ನಾ,
ಇವಾಗ ಸಿಕ್ಕು ನನಗೆ ಫುಲ್ ಆಶೀರ್ವಾದ ಮಾಡಿದ್ರು. ಎಷ್ಟು ದೊಡ್ಡವರಂದ್ರೆ ಭೂತ ಭವಿಷ್ಯ ವರ್ತಮಾನ ಎಲ್ಲ ಹೇಳ್ತಾರೆ ಗೊತ್ತಾ. ನೀವೇನ್ ಕೇಳಿದ್ರಿ ಚಿಕ್ಕಮ್ಮ? ಆದಿತ್ಯ, ಅರಸನ್ ಕೋಟೆಗೆ ಒಳ್ಳೇದಾಗ್ಲಿ ಅನ್ನೋದ್ ಬಿಟ್ರೆ ನನ್ ತಲೆಯಲ್ಲಿ ಇನ್ನೇನಪ್ಪ ಇರತ್ತೆ. ಮುಂದಿನ ಸಲ ಸಿಕ್ಕಿದಾಗ ನಿನ್ಗೂ ಪರಿಚಯ ಮಾಡಿಸ್ತೀನಿ. ಅವ್ರಿಗೆ ನಂತರ ತುಂಬಾ ಭಕ್ತಾದಿಗಳಲ್ವಾ, ಅದಕ್ಕೆ ಅರ್ಜೆಂಟ್ ಹೋಗ್ತಾ ಇದ್ದಾರೆ. ಚಿಕ್ಕಮ್ಮ, ಒಬ್ಬೊಬ್ರೆ ಈ ರೀತಿ ಹೊರಗಡೆ ಎಲ್ಲ ಓಡಾಡೋದಕ್ಕೆ ಹೋಗ್ಬಿಡಿ. ಮೊದಲೇ ನಮ್ಮ ಟೈಮ್ ಸರಿ ಇಲ್ಲ. ಹೂನಪ್ಪ ಆದಿತ್ಯ, ಅದಕ್ಕೆ ದೇವಸ್ಥಾನಕ್ಕೆ ಬಂದು ನಮ್ಮ ಮನೆಯವರೆಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ದೆ ಗೊತ್ತಾ. ಸರಿ, ಅದ್ರ ನೆಕ್ಸ್ಟ್ ಟೈಮ್ ಬರುವಾಗ ಜೊತೆಲಿ ಯಾರಾದ್ರೂ ಕರ್ಕೊಂಬನ್ನಿ. ಸರಿನಪ್ಪ, ನಡಿ ಹೋಗೋಣ. ಸರಿ, ನನ್ನ ಕಾರ್ನ ಫಾಲೋ ಮಾಡಿ. ದಾಮಿನಿ, ನೀನೆಲ್ಲಿಗೆ ಹೋಗಿದ್ದೆ? ಅಕ್ಕ, ಅದು ಮನೇಲಿ ಏನೇನೋ ಅವಾಂತರ ಆಗ್ತಿತ್ತಲ್ಲ, ಅದಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ. ಬರುವಾಗ ದಾರಿಲಿ ಆದಿತ್ಯ ಸಿಕ್ಕಿದ, ಜೊತೆಲಿ ಕರ್ಕೊಂಡು ಬಂದ. ಸರಿ ಅಕ್ಕ, ನೀವೆಲ್ಲ ಮಾತಾಡ್ತೀರಿ, ನಾನು 1 ನಿಮಿಷ ಬಂದೆ. ಮತ್ತೆ ಜೈಲಿಂದ ವಾಪಸ್ ಬಂದ್ಲಾ? ಹೌದು.